ಪ್ರತಿ ಕ್ಷಣವೂ ನಿನ್ ಜೊತೆಯಲ್ಲಿ ಇರುವೆ, ನಿನ್ ಪಕ್ಕ ನಿಂತಿರುವೆ. ನೀ ಚಿಂತಿಸದಿರು, ನೀ ಹೆದರದಿರು, ನಾನಿನ್ನನ್ನು ರಕ್ಷಿಸುವೆ. ಪ್ರತಿದಿನವೂ ನಿನ್ ಮುಖವನ್ನು ನೋಡುವೆ, ನಿನ್ ಪಕ್ಕ ನಿಂತಿರುವೆ. ನೀ ಚಿಂತಿಸದಿರು, ನೀ ಹೆದರದಿರು, ನಾನಿನ್ನನ್ನು ರಕ್ಷಿಸುವೆ. ನನ್ ಕಣ್ಣು ನಿನ್ನ ಬೆಳಕು, ನನ್ ಮಾತು ನಿನ್ನ ಬದುಕು, ಸತ್ಯವು ನನ್ನ ಜೀವನ, ನಿತ್ಯವೂ ನಿನ್ನ ಪ್ರೇರಣ. ನನ್ ಕಣ್ಣು ನಿನ್ನ ಬೆಳಕು, ನನ್ ಮಾತು ನಿನ್ನ ಬದುಕು, ಸತ್ಯವು ನನ್ನ ಜೀವನ, ನಿತ್ಯವೂ ನಿನ್ನ ಪ್ರೇರಣ. ನಿನ್ನನು ಎಂದಿಗೂ ಮರೆಯೇನು ನಾ, ನಿನ್ನನೆ ಹುಡುಕುತ್ತ ಬಂದಿರುವೆ, ನಿನ್ ಬಾಗಿಲ ಬಳಿಯಲ್ಲಿ ನಿಂತಿರುವೆ, ಎಂದೆಂದಿಗೂ ನಿನ್ನಯ ಜೊತೆ ಇರುವೆ. ನಿನ್ನನು ಎಂದಿಗೂ ಮರೆಯೇನು ನಾ, ನಿನ್ನನೆ ಹುಡುಕುತ್ತ ಬಂದಿರುವೆ, ನಿನ್ ಬಾಗಿಲ ಬಳಿಯಲ್ಲಿ ನಿಂತಿರುವೆ, ಎಂದೆಂದಿಗೂ ನಿನ್ನಯ ಜೊತೆ ಇರುವೆ. ನನ್ ಕಣ್ಣು ನಿನ್ನ ಬೆಳಕು, ನನ್ ಮಾತು ನಿನ್ನ ಬದುಕು, ಸತ್ಯವು ನನ್ನ ಜೀವನ, ನಿತ್ಯವೂ ನಿನ್ನ ಪ್ರೇರಣ. ನನ್ ಕಣ್ಣು ನಿನ್ನ ಬೆಳಕು, ನನ್ ಮಾತು ನಿನ್ನ ಬದುಕು, ಸತ್ಯವು ನನ್ನ ಜೀವನ, ನಿತ್ಯವೂ ನಿನ್ನ ಪ್ರೇರಣ. ನನ್ ಕಣ್ಣು ನಿನ್ನ ಬೆಳಕು, ನನ್ ಮಾತು ನಿನ್ನ ಬದುಕು, ಸತ್ಯವು ನನ್ನ ಜೀವನ, ನಿತ್ಯವೂ ನಿನ್ನ ಪ್ರೇರಣ. ನನ್ ಕಣ್ಣು ನಿನ್ನ ಮಾತು ನಿನ್ನ ಪ್ರೀತಿ ನನ್ನ ಬೆಳಕು. ಈ ವಿಡಿಯೋ ಹೆಂಗಿತ್ತು ರೀ, ಹೆಂಗೆ ಅನಿಸ್ರಿ ವಿಡಿಯೋ? ನೀವು ವಿಡಿಯೋ ಚಲೋ ಅನಿಸಿದ್ರೆ ಕಮೆಂಟ್ ಹಾಕ್ರಿ. ಆಮೇಲೆ ನಿಮಗೆ ಫೋಟೋಗ್ರಫಿ ಬಗ್ಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಈ ವಿಡಿಯೋ ಪೂರ ನೋಡ್ರಿ, ಇಲ್ಲ ಅಂದರೆ ಇಲ್ಲೇ ವಿಡಿಯೋ ಕ್ಲೋಸ್ ಮಾಡಿ ನೀವು ಮತ್ತೆ ಬೇರೆ ವಿಡಿಯೋ ನೋಡ್ರಿ. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ 4X. ಎಲ್ಲರೂ ಹೆಂಗಿದ್ರಪ್ಪ? ನಾನು ಮಸ್ತ್ ಇದ್ದೀನಿ. ಆಮೇಲೆ ನಾ ಏನು ಡಿಸೈಡ್ ಮಾಡ್ದೆ ಅಂದ್ರೆ 3 ಲೆನ್ಸ್ ತೊಗೊಂಡಿದ್ದೆ ನಾ, 7RT ಅಂತೇಳಿ 3 ಲೆನ್ಸ್ ಬರ್ತಾವೆ ರೀ. ಒಂದು 25mm, ಒಂದು 15mm, ಒಂದು 7.5mm. ಯಾಕಂದ್ರೆ 30,000 ರೂಪಾಯಿ ಕೊಟ್ಟು ಒಂದು ಲೆನ್ಸ್ ತೊಗೊಳ್ಳೋ ಬದಲಿ, ಲೆನ್ಸ್ ಭಾಳ ಕಾಸ್ಟ್ಲಿ ರೀಪ್ಪ. ಒಂದೊಂದು ಲೆನ್ಸ್, ಅದು ಫೋಟೋಗ್ರಫಿ ಬೇರೆ ಕ್ರೇಜಿ ಹಾಬಿ ನಮಗೆ, ಭಾಳ ಕಾಸ್ಟ್ಲಿ ರೀ ಲೆನ್ಸ್. ಅದಕ್ಕೆ 30,000 ರೂಪಾಯಿ ಕೊಟ್ಟು ಒಂದು ಲೆನ್ಸ್ ತೊಗೊಳ್ಳೋ ಬದಲಿ ನಾನು 3 ಲೆನ್ಸ್ ತೊಗೊಬಿಟ್ಟೇನಿ ರೀ. 3 ಲೆನ್ಸ್ ಖತರ್ನಾಕ್ ಇದಾವೆ ರೀ. ಆಮೇಲೆ ಫಸ್ಟ್ ಏನು ಮಾಡಿದೆ ನಾನು, ಈ ಗೌರಿ ಫೋಟೋ ಮಾಡ್ಬೇಕಾದ್ರೆ ಎಲ್ಲ ಮ್ಯಾನ್ಯುವಲ್ ಫೋಕಸ್ ರೀ. ಇದೊಂದು ಪ್ರಾಬ್ಲಮ್ ರೀ. ಅದಕ್ಕೆ ಮ್ಯಾನ್ಯುವಲ್ ಫೋಕಸ್ಗೆ ಏನಾಕೈತಿ, ನಾವು ಆಬ್ಜೆಕ್ಟಿಗೆ ಮತ್ತು ನಮ್ಮ ಕ್ಯಾಮ್ರಾಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಕೈತಿ ರೀ. ಅದಕ್ಕೆ ಈ ಪೂರ ವೀಡಿಯೋಗೆ ಏನು ಮಾಡೀನಿ, ಗೌರಿ ಹಿಂಗೆ ಹೊಂಟಾಕಿ ಪ್ಯಾರಲ್ಲ ಹೊಂಟೇನಿ ರೀ ನಾ. ಬಟ್ ಗೌರಿ ಹಿಂದೆ ಮುಂದೆ ಆಕಿನ ಫಾಲೋ ಮಾಡಿಲ್ಲ. ಯಾಕಂದ್ರೆ ಹಿಂದೆ ಮುಂದೆ ಅಂದ್ರೆ ನಮಗೆ ಕೈಲಿ ಅದು ಇನ್ನೂ ಪ್ರಾಕ್ಟೀಸ್ ಬಂದಿಲ್ಲ ರೀ. ಪ್ರಾಕ್ಟೀಸ್ ಮಾಡ್ದಂಗೆ ಬರ್ತೈತೆ ರೀ. ಸೊ ಅಲ್ಲಿ ಮಟ್ಟ ನಾ ಏನು ಮಾಡಿದೆ, ಬರೀ ಪ್ಯಾರಲ್ ಹೆಂಗಿರ್ತಾವೆ ಇವು ಟೈಲ್ಸ್ ಆಯ್ತು, ಇವು ಜಿಬ್ರಾ ಕ್ರಾಸಿಂಗ್ ಏನು ಇವು ಲೈನ್ ಇರ್ತಾವಲ್ಲ, ಆ ಲೈನ್ ಆ ಕಡೆ ನಿಲ್ಲಿಸೋದು, ಈ ಕಡೆ ರೈಲ್ವೆ ಹಳಿ, ಈಗ ರೈಲ್ವೆ ಹಳಿ ಆ ಕಡೆ ಹಳಿ ಮೇಲೆ ಹಾಕಿ ನಿಲ್ಲಿಸೋದು, ಈ ಹಳಿ ಮೇಲೆ ನಾವು ನಿಂತು ಪ್ಯಾರಲ್ ಶೂಟಿಂಗ್ ಮಾಡಿದ್ರಿ. ಆ ಸಿಸ್ಟಮ್ ಮಾಡಿದ್ರೆ ಪರ್ಫೆಕ್ಟ್ ಫೋಕಸ್ ಆದ್ರೆ ನಿಮಗೆ ಇಂಥ ಕ್ಲಾರಿಟಿ ಖತರ್ನಾಕ್ ಬರುತ್ತೆ ರೀ. ಬುಕ್ಕೆ ಎಫೆಕ್ಟ್ ಖತರ್ನಾಕ್ ಬರುತ್ತೆ ರೀ ಈ ಲೆನ್ಸ್. ಸಸ್ತಾ ಇದ್ದರೂ ಇಮೇಜ್ ಕ್ವಾಲಿಟಿ ನೀವು ನೋಡ್ರಿ ಹೆಂಗೈತಿ. ಇಮೇಜ್ ಕ್ವಾಲಿಟಿ ಎಲ್ಲ ಕಂಪ್ಲೀಟ್ ಗೌರಿ ವಿಡಿಯೋ ಎಲ್ಲ ಇಂಡೋರ್ ಶೂಟಿಂಗ್ ಮಾಡಿದ್ನ, ಔಟ್ಡೋರ್ ಮಾಡಿಲ್ಲ. ಅದು ಇಂಡೋರ್ ಲೈಟ್ ಒಳಗೆ ಏನು ಝಕಾಸ್ ಕೊಟ್ಟೈತೆ ರೀ ಕ್ಲಾರಿಟಿ. ನನಗಂತೂ ಭಾಳ ಬೇಕಾಗೈತೆ ರೀ. ನನ್ನ ಅನುಭವ ಪ್ರಕಾರ ಹೇಳತ್ತೀನಿ, ನಾ ಏನು ಪ್ರಮೋಟ್ ಮಾಡತ್ತಿಲ್ಲ. ಅದಕ್ಕೆ ನಾ ಬಡ ಸಸ್ತಾ ಇದೆ ಅಂತೇಳಿ 3 ಲೆನ್ಸ್ ತೊಗೊಂಡು ಇಟ್ಕೊಂಡ್ಬಿಟ್ಟೇನಿ ರೀ. ಈ ಲೆನ್ಸ್ ಒಳಗೆ ನಾ ಎಲ್ಲ ಸ್ಪೆಷಲ್ ಎಫೆಕ್ಟ್ಸ್, ಸ್ಪೆಷಲ್ ಬುಕ್ಕೆ ಎಫೆಕ್ಟ್ಸ್ ಆಗೋದು, ಅಗ್ದಿ ಮೈಕ್ರೋ ಕ್ಲೋಸಪ್ ಶಾರ್ಟ್ಸು, ಇವೆಲ್ಲ ಇದೇ ಲೆನ್ಸ್ ಒಳಗೆ ನಾ ಶೂಟ್ ಮಾಡೀನಿ ರೀ. ಫಸ್ಟ್ ಏನು ಮಾಡಿದೆ, ನಾನು 25mm ಲೆನ್ಸ್ ಹಾಕ್ಕೊಂಡು 0.95 ಅಪಾರ್ಚರ್ ಇಟ್ಟು ಕರೆಕ್ಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೆಲವೊಂದು ಏನೇನು ಶಾರ್ಟ್ಸ್ ಬೇಕಲ್ಲ ಎಲ್ಲ ಗೌರಿ ತೊಗೊಂಬಿಟ್ಟೆ. ಆಮೇಲೆ ಅಲ್ಲೇ ಕಾಂಪ್ಲೆಕ್ಸ್ ಒಳಗೆ ಅಲ್ಲೇ ತಳಕ್ಕೆ ಕುಂತು ಲೆನ್ಸ್ ಚೇಂಜ್ ಮಾಡಿ ಬೇರೆ ಮತ್ತು 15mm ವೈಡ್ ಆ್ಯಂಗಲ್ ಲೆನ್ಸ್ ಹಾಕಿ ಗ್ರೌಂಡ್ ಶಾರ್ಟ್ಸ್ ಆತು ಎಲ್ಲ ತೊಗೊಂಡಿರಿ. ಯಾವ್ದು ನೋಡ್ರಿಪ್ಪ, ಇನ್ನೊಂದು ಹೇಳ್ತೀನಿ, ನೀವು ಕಾಸ್ಟ್ಲಿ ಲೆನ್ಸನ್ನು ತೊಗೊಳ್ರಿ ಅಥವಾ ಸಸ್ತಾ ಲೆನ್ಸನ್ನು ತೊಗೊಳ್ರಿ, ನಿಮಗೆ
ಗಿಂಬಲ್ ಒಳಗೆ ಝಂಜಾಟ ಇರ್ತೀರಿ. ಗಿಂಬಲ್ ಒಳಗೆ ಕುಂತು ನೀವು ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ನಾನು ಅದನ್ನು ಅಲ್ಲೇ ಕುಂತು ಲೆನ್ಸ್ ಚೇಂಜ್ ಮಾಡಿದಾಗೆಲ್ಲ ಅದನ್ನು ಗಿಂಬಲ್ ಬ್ಯಾಲೆನ್ಸಿಂಗ್ ಸ್ವಲ್ಪ ಅದು ಮಾಡಿ ನಾ ಶೂಟಿಂಗ್ ಮಾಡಿದೆ ರೀ. ಈ ಲೆನ್ಸ್ ಅದು ಹೇಳ್ದಲ್ಲ ರೀ, ಸಸ್ತಾ ಆಯ್ತು ಅನ್ನಕ್ಕೆ, ಬಟ್ ಕ್ವಾಲಿಟಿ ಮಾತ್ರ ಝಕಾಸ್ ಕೊಡ್ತೈತೆ ರೀ. ಯಾಕಂದ್ರೆ ಎಲ್ಲ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಟೆಸ್ಟ್ ಮಾಡಿ ಯೋಚನೆ ಮಾಡಿ ಮತ್ತು ಇವನ್ನ ಲೆನ್ಸ್ಗಳು ತೊಗೊಳ್ತೀನಿ ರೀ. ಇನ್ನೂ ಇದ್ರಾಗ ಬೇರೆ ಇದಾವೆ ರೀ. 50 mm ಲೆನ್ಸ್ ಬರೈತಿ, ಆಮೇಲೆ 60 mm ಯಾವುದೋ ಒಂದು ಲೆನ್ಸ್ ಬರೈತಿ. ಅದು ತೊಗೊಂಡಾಗ ಅದನ್ನು ನಿಮಗೆ ಕಂಪೇರ್ ಮಾಡಿ ಇಮೇಜು ವೀಡಿಯೋ ಕಂಪೇರ್ ಮಾಡಿ ನಿಮ್ಗೆ ಒಂದು ರಿವ್ಯೂ ಮಾಡಿ ತೋರಿಸ್ತೀನಿ ರೀ. ಆಮೇಲೆ ಇದೇನು ರೀ ಮ್ಯಾನ್ಯುವಲ್ ಫೋಕಸ್ ರೀ. ಹೆಂಗಂದ್ರೆ ಥರ ಸೈಕಲ್ ಹೊಡೆದಂಗೆ ನೋಡ್ರಿಪ್ಪ, ಸೈಕಲ್ ಹೊಡೆದಂಗೆ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಹೆಂಗೆ ನೀವು ಸೈಕಲ್ ಹೊಡಿತಿರಲ್ಲ ಹಂಗೆ ಈ ಲೆನ್ಸ್ ನೀವು ಫೋಕಸ್ ಮಾಡಿ ಮ್ಯಾನ್ಯುವಲ್ ಫೋಕಸ್ ಮಾಡಿ ನಿಮಗೆ ಪ್ರಾಕ್ಟೀಸ್ ಆಕೈತೆ ರೀ. ಈ ಲೆನ್ಸ್ ನೀವು ಖರೀದಿ ಮಾಡ್ಬೇಕಂದ್ರೆ ಅದ್ರದ್ದು ಲಿಂಕ್ ಹಾಕೀನಿ ನಾನು. ಆಮೇಲೆ ಡಿಸ್ಕೌಂಟ್ ಕೂಪನ್ ಕೊಟ್ಟೀನಿ. ಅದು ನೀವು ತೊಗೊಂಡ್ರೆ ನಿಮಗೆ ಆ ಲಿಂಕು ಪ್ಲಸ್ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡಿದ್ರೆ ನಿಮಗೆ 25% ಡಿಸ್ಕೌಂಟ್ ಕೊಡ್ತಾರೆ ರೀ. ಆಮೇಲೆ ಇನ್ನೊಂದು ಏನು ರೀ, ಅದು ಲೇಶಿಯಾನೋ LEI ಏನೋ ಐತಲ್ರಿಪ್ಪ, ನಂಗೆ ಇಂಗ್ಲೀಷ್ ಅನ್ನಕ್ಕೆ ಬರೋಲ್ಲ. ಅದು ಮೌಂಟ್ ಲೆನ್ಸ್ ತೊಗೊಂಡ್ರೆ 40% ಡಿಸ್ಕೌಂಟ್ ಆಫರ್ ಐತ್ರಿ. ಆ ಮೌಂಟ್ ಇದ್ದವರು ಏನಂದು Z ಮೌಂಟ್ ರೀ. ಯಾಕಂದ್ರೆ ನಾನು ನಿಕಾನ್ Z30 ಕ್ಯಾಮ್ರಾ ಯೂಸ್ ಮಾಡ್ತೀನಿ, ಅದಕ್ಕೆ ನಾನು Z ಮೌಂಟ್ ಲೆನ್ಸ್ ತೊಗೊಂಡಿನಿ ರೀ. ಸೊ ಆ ಮೌಂಟ್ ಬೇಕಾದ್ರೆ ಅಂದ್ರೆ ಲೈಕಾ ಲೆನ್ಸ್ ಮೌಂಟ್ ಇದ್ರು ನೀವು ತೊಗೊಂಡ್ರೆ ಮಾತ್ರ ನಿಮಗೆ 40% ಡಿಸ್ಕೌಂಟ್ ಕೊಡ್ತೀರಿ. ಏನು ರೀ ಭಾಳ ಸಸ್ತಾ ಆಯ್ತು ನಿಮಗೆ. 6,000 ರೂಪಾಯಿಗೆ 5,000 to 6,000 ರೂಪಾಯಿ ನಿಮ್ಗೆ ಒಂದು ಫಸ್ಟ್ ಕ್ಲಾಸ್ ಲೆನ್ಸ್ ಬರ್ತಾವೆ ನೋಡಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಈ ಲೆನ್ಸ್ ಒಳಗೆ ನಾವು ಅಡ್ಯಾಪ್ಟರ್ ಖರೀದಿ ಮಾಡಬೇಕು ಅಂತ ಅದು ಇಲ್ಲರಿ. ಯಾಕಂದ್ರೆ ನಿಮ್ಮ ಕಡೆ ಯಾವ ಮೌಂಟ್ ಐತಲ್ಲ, ನಿಕಾನ್ ಮೌಂಟು, ಕೆನಾನ್ ಮೌಂಟು, ಯಾವ ಮೌಂಟ್ ಇದಾವಲ್ಲ ಆ ಮೌಂಟ್ದವ್ರು ಆ ಲೆನ್ಸ್ ಬರ್ತೈತೆ ರೀ. ಅದಕ್ಕೆ ರೇಟ್ ಎಲ್ಲ ಸೇಮ ಬರುತ್ತೆ ರೀ. ಅದಕ್ಕೆ ನೋಡ್ರಪ್ಪ ಮತ್ತು ಇದು ನಮ್ಮ ಮಂದಿ ಸಂಬಂಧ ಇದು ಲೆನ್ಸ್ ಹೇಳಿ ಮಾಡ್ಸಂಗೈತಿ. ಸ್ವಲ್ಪ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಈ ವಿಡಿಯೋನ ನಮ್ಮ ಮಂದಿ, ನಮ್ಮ ದೇಸಿ ಫೋಟೋಗ್ರಾಫರ್ಸು ಏನಿರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿರಿ. ಪಾಪ ಅವ್ರಿಗೆ ಹೆಲ್ಪ್ ಆಕೈತಿ. ಯಾಕಂದ್ರೆ ಫೋಟೋಗ್ರಫಿ ಚಲೋ ಹಾಬಿ, ಬಟ್ ಭಾಳ ಎಕ್ಸ್ಪೆನ್ಸಿವ್ ಹಾಬಿ ರೀ. ಸೊ ಹಾಗಾಗಿ ಇದೊಂದು ನಾ ಫಸ್ಟ್ ಕ್ಲಾಸ್ ಸಸ್ತಾ ಲೆನ್ಸ್ ಹುಡುಕಿದ್ದಕ್ಕೆ ನಿಮ್ಗೆ ಶೇರ್ ಮಾಡತ್ತೀನಿ. ನಿಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ನಾ ಈ ವಿಡಿಯೋ ಮಾಡತ್ತೀನಿ. ಪ್ಲೀಸ್ ದಯವಿಟ್ಟು ಅವ್ರಿಗೆ ಸ್ವಲ್ಪ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಕೈತಿ. ಸೊ ಅಲ್ಲಿ ಮಟ್ಟ ನಿಮ್ಗೆ ಏನಾದ್ರು ಕ್ವಶನ್ಸ್ ಏನಾರು ಡೌಟ್ಸ್ ಇದ್ರೆ ಕೇಳ್ರಿ, ನಾ ಆನ್ಸರ್ ಮಾಡ್ತೀನಿ. ಸೊ ಅಲ್ಲಿ ಮಟ್ಟ ಆರಾಮಾಗಿರ್ರಿ, ಬಿಂದಾಸಿರ್ರಿ, ಗಟ್ಟಿಯಾಗಿರ್ರಿ, ಖುಷಿಯಾಗಿರ್ರಿ. ಜೈ ಕರ್ನಾಟಕ, ಜೈ ಹಿಂದ್. ಇನ್ನೊಂದು ಈ ಲೆನ್ಸ್ ಬಗ್ಗೆ ಹೇಳೋದು ಮರ್ತ್ಬಿಟ್ಟೆ. ಇರೋ ಬುಕ್ಕೆ ಎಫೆಕ್ಟ್ ಇಂಥ ಖತರ್ನಾಕ್ ಬರ್ತಾವಲ್ಲ. ನಾ ಅದು ಗೌರಿ ಶೂಟಿಂಗ್ ಮಾಡ್ಬೇಕಾದ್ರೆ ಆಕಿಂದ ಅದು ಇದು ಶೂದೊಳಗಿಂದ ಒಂದು ದಾರ ಎಳಿ ಹಿಂಗೆ ಹೊರಗೆ ಬಂದಿತ್ತು ರೀ. ಆ ವಿಡಿಯೋ ನೋಡ್ದಾಗ ಗೊತ್ತಾಯ್ತಿರ್ಬೇಕು, ಓ ಅಲ್ಲಿ ದಾರದ ಎಳಿ ಬಂದಿದೆ ಅಂತೇಳಿ. ಆಮೇಲೆ ಆ ವಿಡಿಯೋ ನೋಡಿ ನಾವು ಆಮೇಲೆ ಗೌರಿ ಕತ್ತರಿಸಿ ಹೋಗೋದಿಲ್ಲ ರೀ. ಅದನ್ನು ಬುಕ್ಕೆ ಮಾತ್ರ ಕ್ಲಾಸಿಕ್ ಬುಕ್ಕೆ ರೀ. ಕೆಲವೊಂದು ಎಕ್ಸಾಂಪಲ್ಸ್ ತೋರಿಸಿ ನೋಡ್ರಿ, ನೀವು ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿರಿ. ಓಕೆ.